ವೃದ್ಧ ಮಹಿಳಾ ಕೈದಿನ ಕಂಡು ಮರುಗಿದ ಉಪಲೋಕಾಯುಕ್ತರು. ಹೌದು, ಅಭಯ್ ವೀರಪ್ಪ ಅವರು ಬೆಳಗ್ಗೆ ನಗರದ ಹೊರವಲಯದ ಕೇಂದ್ರ ಕಾರಾಗೃಹಕ್ಕೆ ದಿಢೀರ್ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ 93 ವರ್ಷದ ವೃದ್ಧ ಮಹಿಳಾ ಕೈದಿಯ ಸ್ಥಿತಿಯನ್ನ ಕಂಡು ಮರುಗಿದ್ರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಇಂದು ಎಲ್ಲ ಕೈದಿಗಳನ್ನ ಭೇಟಿ ಮಾಡಿದ್ದೇನೆ. ಇಲ್ಲಿ ಕೊಡುವ ಆಹಾರದ ಗುಣಮಟ್ಟವನ್ನ ಪರಿಶೀಲನೆ ಮಾಡಿದೆ. ಊಟದ ಗುಣಮಟ್ಟ ಚೆನ್ನಾಗಿದೆ ಎಂದರು. ನಂತರ ವೃದ್ಧ ಮಹಿಳೆ ಕೈದಿಯನ್ನ ಭೇಟಿ ಮಾಡಿದ ಕುರಿತು ಮಾಧ್ಯಮಕ್ಕೆ ತಿಳಿಸಿದರು. ಮಲ್ಲಿಕಾರ್ಜುನ್ ಸಂಗುಳ್ಗಿ, NK24, ಕಲಬುರಗಿ. ನಾರ್ಮಲಿ ಎಲ್ಲ ಆಸ್ಪತ್ರೆಗಳು, ಗೌರ್ಮೆಂಟ್ ಆಸ್ಪತ್ರೆಗಳು, ಆಮೇಲೆ ಜೈಲ್ಸು ಯಾಕೆ ಇಲ್ಲಿ ಬಂದೆ ಅಂದರೆ ಅಲ್ಲಿ ವಾತಾವರಣ ಹೇಗಿದೆ, ಫುಡ್ಡು ಅವರಿಗೆಲ್ಲ ಏನು ಪ್ರಾಬ್ಲಮ್ ಇದೆ, ಲಾಯರ್ಗಳು ಯಾರು ಅಕಸ್ಮಾತ್ ಇಲ್ಲ, ಅವ್ರಿಗೆ ಏನಾದರೂ ಸಹಾಯ ಬೇಕು ಅಂದರೆ ಅದೆಲ್ಲ ಕೊಡೋಕ್ಕೆ ಅವಕಾಶ ಮಾಡೋಕ್ಕೆ ನಾವು ಬರೋದು ಉದ್ದೇಶ. ಆಮೇಲೆ ಫುಡ್ ಹೆಂಗಿರುತ್ತೆ ಏನು ಚೆಕ್ ಮಾಡೋದು. ಅದು ನಾವು ನಾನು ಟೆಸ್ಟ್ ಮಾಡಿದೆ. ನೀವು ಲೇಟಾಗಿ ನೀವು ಬರೋದಲ್ಲ, ಸ್ವಲ್ಪ ಗುಳಿಗೆಗಳೆಲ್ಲ ತಿಂದೆ, ಚೆನ್ನಾಗಿ ಮಾಡಿದ್ದಾರೆ. ಸ್ವಲ್ಪ ಖಾರ ಇತ್ತು, ಚೆನ್ನಾಗಿ ಮಾಡಿದ್ದಾರೆ. ಬರೋ ಉದ್ದೇಶ ಅವರಿಗೆ ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ. ಸಂಯುಕ್ತ ಆಗಿರ್ತಾರೆ. ಅದಕ್ಕೆ ನಾನು ಅವ್ರಿಗೆ ಹೇಳಿದೆ, ಇದು ನೀವು ಜೈಲು ಅಂತ ಮೈಂಡಲ್ಲಿ ಇರಬಾರ್ದು, ನಿಮ್ಮ ಮೈಂಡ್ ಪರಿವರ್ತನೆ ಮಾಡೋಂಥ ಪರಿವರ್ತನಾ ಮಂದಿರ ಅಂತ ತಿಳ್ಕೊಳ್ಳಿ ಅಂತೇಳಿ ಅವ್ರಿಗೆ ಹೇಳಿ. ಇನ್ನು ಅಜ್ಜ ಪ್ರಾಬ್ಲಮ್ ಆಯಿತು. ಒಂದು ಪ್ರಿಸನ್ ಅಲ್ಲಿ ನೋಡಿದಾಗ ಕನ್ವಿಕ್ಟೆಡ್ ಲೇಡಿ, 93 ವರ್ಷ, ಅವರಿಗೆ ಬೆಡ್ ಮೇಲಿಂದ ಆಚೆ ಬರೋಕ್ಕಾಗಲ್ಲ. ಎಲ್ಲ ಪೈಪಲ್ಲೇ ಮಾಡಿ, ಎಲ್ಲ ಪೈಪ್ ಇದು ಮಾಡಿದ್ದಾರೆ. ಯೂರಿನ್ನು, ಟಾಯ್ಲೆಟ್ ಎಲ್ಲ ಇದರಲ್ಲೇ ಮಾಡ್ತಾಯಿದ್ದಾರೆ. ನಮ್ಮ ಜೈಲರ್ಸ್ ಪಾಪ ದೇ ಆರ್ ಡೂಯಿಂಗ್ ಸರ್ವಿಸ್ ಲೈಕ್ ಮದರ್. ಅಮ್ಮನಿಗೆ ಮನೆಯಲ್ಲಿ ನಾವು ಮಾಡಲ್ಲ, ಸ್ವಂತ ಮಕ್ಕಳು, ಆದರೆ ನಮ್ಮ ಜೈಲರ್ಸು ಆ ಥರ ಅಮ್ಮನಿಗೆ ನೋಡ್ಕೊತಾ ಇದ್ದಾರೆ. ಅದರಲ್ಲಿ ನೋಡಿದ ಮೇಲೆ ನಾನು ರಿಕ್ವೆಸ್ಟೆಡ್ ಅವರ ಸೂಪ್ರಿಡೆಂಟ್, ಜೈಲ್ ಸೂಪ್ರಿಡೆಂಟು, ನಮ್ಮ ಡಿಸ್ಟ್ರಿಕ್ಟ್ ಲೀಗಲ್ ಅಥಾರಿಟಿ ಮೆಂಬರ್ ಸೆಕ್ರೆಟರಿ, ಅದೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ತೊಗೊಂಡು, ಫೋಟೋಸ್ ತೊಗೊಂಡು ಅದನ್ನು ಕಳಿಸಿದ್ದ. ನಾನು ನಿಮ್ಮ ಮುಂದೆ ನಮ್ಮ ರಿಜಿಸ್ಟ್ರಾರ್ ಜನರಲ್ ಸುಪ್ರೀಂ ಕೋರ್ಟಲ್ಲಿ ಮಾತಾಡಿದ್ದೀನಿ. ನನಗೂ ಒಂದು ಕಾಪಿ ಕಳಿಸಿರ್ತೇನೆ. ನಾನು ಕಳಿಸಿ ಸುಪ್ರೀಂ ಕೋರ್ಟ್ ಈ ಥರ ಇದೆ, ಗೊತ್ತಿಲಿ ಆನ್ ಡೆತ್, ಅವರು ಬೆಡ್ ಮೇಲೆ ಇದ್ದಾರೆ, ಆಚೆ ಹೋದ್ರು ನೋಡೋ ಇದಾರಲ್ಲ ಗೊತ್ತಿಲ್ಲ, ಯಾರೋ ಬಂದು ಹೋಗ್ತಾರಂತೆ ಅವರು. ಅಂಥವ್ರಿಗೆಲ್ಲ ನಾವು ನೋಡೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಅವರಿಗೆ ಈ ಟೈಮಲ್ಲಿ ಇದು ಕಠಿಣ ಕಾನೂನು, ಕಠಿಣ ಅನ್ನೋಕ್ಕೆ ಅದೊಂದು ಎಕ್ಸಾಂಪಲ್. ಅದೊಂದು ರಿವ್ಯೂ ಹಾಕಿ ಸುಪ್ರೀಂ ಕೋರ್ಟ್ ಕನ್ಫರ್ಮ್ ಆಗಿದೆ ಅಂತ ರಿವ್ಯೂ ಹಾಕಿ ಅವ್ರ ಮನಸ್ಸಿಗೆ ತಟ್ಟಿ ಅವ್ರಿಗೇನಾದರೂ ಈ ಟೈಮಲ್ಲಿ ನ್ಯಾಯ ಕೊಡೋಕ್ಕಾಗ, 93 ವರ್ಷದಲ್ಲಿ ಬೆಡ್ಡಿಲ್ಲದ್ರೆ ನ್ಯಾಯ ಕೊಡೋಕ್ಕಾಗುತ್ತೆ ಅಂತ ಪ್ರಯತ್ನ ಮಾಡ್ತಾರೆ.